ಎಲ್ರಿಗೂ ನಮಸ್ಕಾರ. ಸೊ ನೋಡಿ, ನಿಫ್ಟಿ 50 ಡೈಲಿ ಟೈಮ್ ಫ್ರೇಮು. ಸೊ ಡೈಲಿ ಟೈಮ್ ಫ್ರೇಮ್ ಪ್ರಕಾರ ಏನೊಂದು ಚಾನಲ್ನ ನಾವು ಡ್ರಾ ಮಾಡಿದ್ದೀವಿ. ಸೊ ಚಾನಲಲ್ಲಿ ಎಕ್ಸಾಕ್ಟಾಗಿ ಇವತ್ತು ಸಪೋರ್ಟ್ನ ತೊಗೊಂಡು ಅದ್ರ ಮೇಲ್ಗಡೆನೆ ಕ್ಲೋಸ್ನ ಕೊಟ್ಟಿದೆ. ಸೊ ನಿಫ್ಟಿ 50 ಡೈಲಿ ಟೈಮ್ ಫ್ರೇಮ್ ಪ್ರಕಾರ ಲುಕ್ಸ್ ಲೈಕ್ ಬಿಗ್ ಪ್ಲೇಯರ್ಸ್ಗಳು ಎಂಟ್ರಿ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಈಗ ನಾನು 15 ನಿಮಿಷ ಟೈಮ್ ಫ್ರೇಮ್ಗೆ ನಾನೀಗ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಈ ಲೆವೆಲ್ಲು ಎಕ್ಸಾಕ್ಟಾಗೆ ಟ್ರೆಂಡ್ ಲೈನ್ನ ಫಸ್ಟು ಬ್ರೇಕ್ ಡೌನ್ ಮಾಡಿ ಸೆಲ್ಲರ್ಸ್ನ ಆ್ಯಕ್ಟಿವ್ ಮಾಡಿಸಿ ಎಗೈನ್ ಬ್ರೇಕ್ಔಟ್ ಕೊಟ್ಟು ಸೊ ರೀಟೆಸ್ಟ್ ಮಾಡಿ ಮಾರ್ಕೆಟಲ್ಲಿ ಬಿಗ್ ಪ್ಲೇಯರ್ಸು ಕಾಣಿಸಿದ್ದಾರೆ. ಸೊ ಸುಮಾರು ದಿವಸದಿಂದ ನೋಡ್ಬೋದು. ನಾನೇನು ಟಾರ್ಗೆಟ್ ಕೊಟ್ಟಿದ್ದೆ ನಿಫ್ಟಿ 50 ಆ ಒಂದು ಲೆವೆಲ್ಗೆ ಇವತ್ತಿನ ದಿನ ಬಂದಿದೆ. 22,030 ಲೆವೆಲ್ನ ನಾನು ಟಾರ್ಗೆಟ್ ಕೊಟ್ಟಿದ್ದೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಆ ಲೆವೆಲ್ ಕಂಪ್ಲೀಟಾಗಿ ಅಚೀವ್ ಆಗಿದೆ. ಅಚೀವ್ ಆದಮೇಲೆ ಸೊ ಇವತ್ತಿನ ದಿನ ಬಿಗ್ ಪ್ಲೇಯರ್ಸ್ಗಳು ಎಂಟ್ರಿ ಕೊಟ್ಟಿರುವ ತರಹ ಕಾಣಿಸ್ತಾ ಇದೆ ನಮಗೆ. ನಾಳೆ ದಿನ ಏನಾದರೂ ನಮಗೆ ಈ ಒಂದು ಝೋನ್ ಏನು ಈ ಗ್ರೀನ್ ಕಲರ್ ಬಾಕ್ಸ್ನ ಹಾಕಿದ್ದೀನಿ, ಸೊ ಈ ಒಂದು ಬಾಕ್ಸ್ ಲೆವೆಲ್ ಬಂದು ನಿಮಗೆ 22,150 ಲೆವೆಲ್ ಆಗ್ತದೆ. ನಾಳೆ ದಿನ ಏನಾದರೂ 22,150 ಲೆವೆಲ್ನ ಏನಾದರೂ ನಿಫ್ಟಿ 50 ಬ್ರೇಕ್ ಮಾಡಿ 15 ನಿಮಿಷ ಟೈಮ್ ಫ್ರೇಮಲ್ಲಿ ಕ್ಲೋಸ್ನ ಕೊಟ್ಟರೆ ನಿಫ್ಟಿ 50ಯ ನೆಕ್ಸ್ಟ್ ಟಾರ್ಗೆಟ್ ಬಂದು 22,347 ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗ್ತದೆ. ಓಕೆ, ಸೊ ಇದಿಷ್ಟು ನಿಫ್ಟಿ 50 ಅನಾಲಿಸಿಸು. ತುಂಬ ಸಿಂಪಲ್ ಅನಾಲಿಸಿಸು, ಜಾಸ್ತಿ ರಿಸ್ಕ್ ತಗೊಂಡು ಟ್ರೇಡ್ನ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಪರ್ಫೆಕ್ಟ್ ಸೆಟಪ್ಗೋಸ್ಕರ ವೆಯ್ಟ್ ಮಾಡಿಬಿಟ್ಟು ಟ್ರೇಡ್ನ ತಗೊಳ್ಳಿ. ಓಕೆ, ಸೊ ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.